ಹಾಸನ ಉಸ್ತುವಾರಿ ಸಚಿವರಿಗೆ ಜನರು ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ. ಅಲ್ಲಿ ಪರಿಹಾರದ ವಿಚಾರವಾಗಿ ಕೃಷ್ಣ ಬೈರೇಗೌಡ ಅವರಿಗೆ ಜನರು ತರಾಟೆಯನ್ನು ತೆಗೆದುಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಮಾನ ದುರಂತದಲ್ಲಿ ಏನಾದರೂ ಸತ್ರೆ ನೀವು 1 ಕೋಟಿಯನ್ನು ಕೊಡ್ತೀರಿ, ಆದರೆ ಇಲ್ಲಿ ಹೀಗೆ ಯಾಕೆ ಮಾಡ್ತೀರಿ, ಪರಿಹಾರದಲ್ಲಿ ತಾರತಮ್ಯ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಸನದಲ್ಲಿ ಏನೋ ಒಂದು ಭೀಕರ ದುರಂತ ನಡೆದಿತ್ತು, ಅದರಲ್ಲಿ 9 ಜನರು ಸಾವನ್ನಪ್ಪಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿತ್ತು. ಅದೇ ವಿಚಾರವಾಗಿ ಹಾಸನ ಉಸ್ತುವಾರಿ ಮಂತ್ರಿಗಳಿಗೆ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡ ಏನಿದ್ದಾರೆ ಅವರಿಗೆ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ವಿಮಾನ ನಿಲ್ದಾಣದಲ್ಲಿ ಸತ್ರೆ ಅಂಥವ್ರಿಗೆ 1 ಕೋಟಿ ರೂಪಾಯಿಯನ್ನು ಕೊಡ್ತೀರಿ, ಪರಿಹಾರವನ್ನು ಕೊಡ್ತೀರಿ, ಆದರೆ ಬಡವರ ಮಕ್ಕಳು ಸತ್ರೆ ಅವರಿಗೆ ಬೆಲೆನೇ ಇಲ್ವಾ? ಹಾಗಾದ್ರೆ ಸರ್ಕಾರ ಬರೀ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ, ಅದು ಏನಕ್ಕೆ ಸಾಲುತ್ತೆ ಸ್ವಾಮಿ? ಏನಕ್ಕೂ ಕೂಡ ಸಾಲಲ್ಲ. ಬಡವರ ಮಕ್ಕಳು ಸತ್ತಿದ್ದಾರೆ ಅಂದರೆ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ನೀವು. ಆದರೆ ಮೃತರ ಕುಟುಂಬಗಳಿಗೆ ನೀವು ಬರೀ 5 ಲಕ್ಷ ಕೊಟ್ಟಿದ್ದೀರಿ, ಅದು ಸಾಲಲ್ಲ, 25 ಲಕ್ಷ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೊಸಳ್ಳಿಯ ಜನರಿಂದ ಕೃಷ್ಣ ಬೈರೇಗೌಡ ಅವರಿಗೆ ಒಂದು ಪ್ರಶ್ನೆಗಳು ಬರ್ತಾ ಇದೆ, ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಅಲ್ಲಿನ ಜನ. ಏನೊಂದು ಭೀಕರವಾದಂಥ ದುರಂತ ಆಯಿತು, ಅದರಲ್ಲಿ 9 ಜನ ಸಾವನ್ನಪ್ಪಿದ್ರು, ಅವರೆಲ್ಲರೂ ಕೂಡ ಬಡವರ ಮಕ್ಕಳು ಸ್ವಾಮಿ. ನಿಮ್ಮ ಸರ್ಕಾರ ಯಾಕೆ ಈ ರೀತಿಯಾಗಿ ಪರಿಹಾರ ಕೊಡುವಂಥ ವಿಚಾರವಾಗಿ ತಾರತಮ್ಯ ಮಾಡ್ತಾ ಇದೆ? ಎಲ್ಲೋ ವಿಮಾನದಲ್ಲಿ ಸತ್ತೋರಿಗೆ, ದುರಂತದಲ್ಲಿ ಸತ್ತೋರಿಗೆ 1 ಕೋಟಿ ರೂಪಾಯಿ ಗಟ್ಟಲೆ ನೀವು ಕೋಟಿ ರೂಪಾಯಿ ಗಟ್ಟಲೆ ಕೊಡ್ತೀರಾ ದುಡ್ಡನ್ನು, ಆದರೆ ಬಡವರ ಮಕ್ಕಳು ಅಂತೇಳಿ ಬರೀ 5 ಲಕ್ಷ ರೂಪಾಯಿ ಕೊಡ್ತೀರಾ ಅಂದರೆ ಇದು ಯಾವ ಮಟ್ಟಿನ ನ್ಯಾಯ? ಹಾಗಾದರೆ ಬಡವರ ಮಕ್ಕಳಿಗೆ ಒಂದು ಜೀವಕ್ಕೆ, ಆ ಪ್ರಾಣಕ್ಕೆ ಬೆಲೆನೇ ಇಲ್ವಾ ನಿಮ್ಮ ಸರ್ಕಾರದ ಒಂದು ದೃಷ್ಟಿಯಲ್ಲಿ? ಯಾವುದಕ್ಕೆ ಸಾಲುತ್ತೆ ಅದು? ಕೊಡ್ರಿ 25 ಲಕ್ಷ ರೂಪಾಯಿಯನ್ನು ಅಂತ ಪರಿಹಾರವನ್ನು ಕೇಳ್ತಾ ಇರುವಂಥದ್ದು ಜನರು. ಕೃಷ್ಣ ಬೈರೇಗೌಡರು ಏನು ಇತ್ತೀಚೆಗೆ ಒಂದು ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ನೇಮಕ ಆಗಿದ್ರು. ಅವರ ನೇಮಕ ಆದ ನಂತರ ಕೆಲ ದಿನಗಳ ನಂತರ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಹೀಗಾಗಿ ಅಲ್ಲಿನ ಜನಗಳ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ ಕೃಷ್ಣ ಬೈರೇಗೌಡ ಅವರೆಲ್ಲವನ್ನು ಪರಿಶೀಲನೆ ಮಾಡಿ ಸರ್ಕಾರ ಈ ರೀತಿಯಾಗಿ ಒಂದು 5 ಲಕ್ಷ ಘೋಷಣೆ ಮಾಡಿದೆ ಅಂತ ಹೇಳಿರೋದು. ಆದರೆ ಜನರು ಮಾತ್ರ ಅದನ್ನು ಯಾವುದೇ ರೀತಿಯಾಗಿ ತೆಗೆದುಕೊಳ್ತಾ ಇಲ್ಲ. ಬೇಡ ನಮಗೆ ಇದು, ಅದು ಯಾವುದಕ್ಕೂ ಸಾಲಲ್ಲ, 25 ಲಕ್ಷ ರೂಪಾಯಿ ಕೊಡಿ ನೀವು. ಹೊಸಳ್ಳಿಯ ಜನರು ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೃಷ್ಣ ಬೈರೇಗೌಡ ಅವರ ಮೇಲೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.